ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನೋಡಿ, ಮನುಷ್ಯನಿಗೆ ಆರೋಗ್ಯ ಹೇಗೆ ಕೆಡುತ್ತೆ, ಆರೋಗ್ಯ ಕೆಡೋದಕ್ಕೆ ಕಾರಣ ಏನು ಅನ್ನೋದಕ್ಕೆ ಹಲವಾರು ಉದಾಹರಣೆಗಳನ್ನು ನಾವು ಹಿಂದಿನ ವಾರಗಳಿಂದ ಪ್ರಸ್ತುತಪಡಿಸ್ತಾನೆ ಬರ್ತಾ ಇದ್ದೀವಿ. ಇದನ್ನು ಹೇಳಲಿಕ್ಕೆ ಇನ್ನೂ ಭಾಳಷ್ಟು ಕಾಲಾವಕಾಶಗಳು ಬೇಕು. ಒಂದೊಂದೇ ವಿಂಗಡಣೆ ಮಾಡ್ತಾ 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 ಭಾಳಷ್ಟು ಕಾಲಾವಕಾಶಗಳು ಬೇಕು. ನಮಗೆ ಎಷ್ಟು ಅವಕಾಶಗಳಿಗೆ ಸಿಗುತ್ತೋ ಅಷ್ಟು ನಿಮಗೆ ಇಲ್ಲಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಪ್ರಸ್ತುತಪಡಿಸ್ತೀವಿ. ಒಂದು ಲೆಕ್ಕಾಚಾರಗಳು ತಗೊಂಡಾಗ ನಮ್ಮಲ್ಲಿ ನಾನು ಆಗ ಹೇಳ್ತಕ್ಕಂಥದ್ದು 5 ಬಗೆಗಳನ್ನ ಹೇಳ್ತೀನಿ. ಯಾವುದು? ಹುಟ್ಟು, ಬಾಲ್ಯ, ಯೌವನ, ಮಧ್ಯಮ, ಮುಪ್ಪು. ಆದರೆ ಈ ಹುಟ್ಟು ಅಂತ ಸಂದರ್ಭದಲ್ಲಿ ಈಗಾಗಲೇ ಇಂದಿನ ಭಾಗದಲ್ಲಿ ಆ ಹುಟ್ಟುವಿಕೆಯ ಮೊದಲನೇ ಭಾಗದಲ್ಲಿ ಕಾಡ್ತಕ್ಕಂತಹ ಗ್ರಹಗತಿಗಳು ಯಾವುದು, ಆ ಗ್ರಹಗತಿಗಳಲ್ಲಿ ಬಾಲಗ್ರಹ ದೋಷ ಅಂತಕ್ಕಂಥದ್ದು ಹೇಗೆ ಕಾಡ್ತದೆ ಹುಟ್ಟೋ ಮಗುಗೆ ಅನ್ನೋದ್ರ ಬಗ್ಗೆ ಭಾಳಷ್ಟು ವಿಚಾರಗಳ ಬಗ್ಗೆ ನಾವು ಮಾತಾಡಿದ್ದೀವಿ. ಇಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ನಿರ್ದಿಷ್ಟವಾಗಿರ್ತಕ್ಕಂಥ ಗ್ರಹ ಲೆಕ್ಕಾಚಾರ ಇರೋದ್ರಿಂದ ಆ ಗ್ರಹ ಲೆಕ್ಕಾಚಾರ ಪಾಪಗ್ರಹವಾಗಿ ಪೀಡಿತವಾಗಿದ್ದಾಗ ನಾವು ಆ ವಯಸ್ಸಿನಲ್ಲಿ ಹಲವಾರು ರೋಗ ರುಜಿನಗಳಿಗೆ ಸಿಕ್ಕಾಕೊಳ್ತೀವಂತೆ. ಆ ಸಮಸ್ಯೆಗಳು ಸ್ಥಿರವಾಗಿರುತ್ತೋ, ಚರವಾಗಿರ್ತದೋ, ಅಥವಾ ಡಬಲ್ ಆಗುತ್ತೋ, ಅಥವಾ ದೀರ್ಘಾವಧಿ ಆಗಿರುತ್ತೋ, ಅದನ್ನು ವಿಶ್ಲೇಷಣೆ ಮಾಡ್ಕೋಬೇಕು ಜಾತಕ ನೋಡಿ. ಆದರೆ ನಾವಿಲ್ಲಿ ಮುಖ್ಯ ತಿಳ್ಕೊಳ್ಬೇಕಾಗಿರ್ತಕ್ಕ ಜ್ಞಾನದ ಮಟ್ಟ ಏನು ಅಂದರೆ ಒಂದು ಗ್ರಹದ ಬಗ್ಗೆ. ಅಂದರೆ ಇವತ್ತು ನಾವು ಒಂದು ಮಕ್ಕಳ ಆರೋಗ್ಯ ಬಾಲ್ಯಾವಸ್ಥೆ ಅಂತ ನಾವು ಕರಿತೀವಿ. ಬಾಲ್ಯಾವಸ್ಥೆ ಅಂತ ತಗೊಂಡಾಗ ನಾವು ಜ್ಯೋತಿಷಾಸ್ತ್ರ ಬಗ್ಗೆ ಲೆಕ್ಕ ಮಾಡ್ಕೊಳ್ಳೋದು ಏನು ಅಂತಂದರೆ 1 ವರ್ಷದಿಂದ 12 ವರ್ಷ ತನಕ ಅಂತ ಲೆಕ್ಕ ಮಾಡ್ತೀವಿ. ಅಲ್ಲಿಗೆ 1 ವರ್ಷದಿಂದ 12 ವರ್ಷ ತನಕ ಬರ್ತಕ್ಕಂಥ ಹಲವಾರು ರೋಗಗಳನ್ನು ತಗೊಂಡಾಗ ಇವತ್ತು ನಾವು ಭಾಳ ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಪೋಲಿಯೋ. ಇಲ್ಲ, ಮಗು ಇದ್ದಾಗೆ ಪೋಲಿಯೋ ಅಟ್ಯಾಕ್ ಆಗಿಬಿಡ್ತು ಅವನಿಗೆ, ಅದಕ್ಕೆ ಕಾಲು ಕಳ್ಕೊಂಡ, ಕೈ ಕಳ್ಕೊಂಡ, ಈ ಥರ ಭಾಳ ಜನ ನಾವು ಮಾತಾಡ್ತೀವಿ. ಯಾಕೆ ಪೋಲಿಯೋ ಯಾಕೆ ಅಟ್ಯಾಕ್ ಆಯಿತು? ಆ ಪೋಲಿಯೋ ಹಿಂದೆ ಇರ್ತಕ್ಕಂತಹ ಗ್ರಹ ಯಾವುದು? ಯಾರಾದರೂ ಯೋಚನೆ ಮಾಡಿದ್ದೀರಾ? ಇವತ್ತು ಜನರಲ್ಲ ತಗೊಂಡ್ಬಿಟ್ಟಿದ್ದೀರಾ, ಅಟ್ಯಾಕ್ ಆಯಿತಾ, ಮುಗೀತು ಅಷ್ಟೇ. ಎಷ್ಟು ಜನ ಮಕ್ಕಳು ಇವತ್ತು ಅದರಿಂದ ತಮ್ಮ ಜೀವನವನ್ನು ಕಳ್ಕೊಂಡಿಲ್ಲ. ಇವತ್ತು ಪೋಲಿಯೋ ಅಟ್ಯಾಕ್ ಆಗಿ ಅಂಗವಿಕಲರಾಗಿ ಎಂತೆಂಥ ಮಕ್ಕಳುಗಳು ಜೀವನ ಮಾಡ್ತಿಲ್ಲ. ಆ ಮಕ್ಕಳಿರ್ತಕ್ಕಂಥ ಟ್ಯಾಲೆಂಟು, ಪ್ರತಿಭೆಗಳು ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಯಾಕೆ ಮಗುಗೆ ಕಾಲು ಕಿತ್ಕೊಂಡ, ಕೈ ಕಿತ್ಕೊಂಡ, ಯಾಕೆ ಜ್ಞಾನ ಕಿತ್ಕೊಂಡ ಅಂತ ನಾವು ಮಾತಾಡ್ಕೋತೀವಿ. ಆದರೆ ಕರ್ಮ ಫಲಗಳು ಅಂತಕ್ಕಂಥದ್ದು ರಾಶಿ ಮುಖಾಂತರ ಬಂತ, ನಕ್ಷತ್ರ ಮುಖಾಂತರ ಬಂತ, ಗ್ರಹ ಮುಖಾಂತರ ಬಂತ ಅನ್ನೋದ್ರ ಬಗ್ಗೆ ಒಬ್ಬರು ಯೋಚನೆ ಮಾಡೋದಿಲ್ಲ. ಅದನ್ನು ತಂದೆ ತಾಯಿಯ ಜಾತಕ ನೋಡಿಕೊಂಡೇ ನಿಮ್ಮ ಮಗುವಿಗೆ ಪೋಲಿಯೋ ಅಟ್ಯಾಕ್ ಆಗುತ್ತಾ ಇಲ್ವಾ, ಅಥವಾ ಬೇರೆ ಯಾವುದೋ ದೀರ್ಘಾವಧಿ ಕಾಯಿಲೆ ಇದೆಯಾ ಇಲ್ವ ಅನ್ನ ನಾವು ಭಾಳ ಸ್ಪಷ್ಟವಾಗಿ ಹೇಳ್ಬೋದು. ಯಾರಿಗೂ ಆ ಮನಸ್ಥಿತಿ ಇಲ್ಲ, ಯಾರಿಗೂ ಆ ಟೈಮ್ ಇಲ್ಲ. ಏನೋ ಆ ಟೈಮ್ಗೆ ಏನು ನಡಿಬೇಕು ಎಲ್ಲ ನಡೆದು ಬಿಡ್ತು ಅಷ್ಟೇ ಅಂತಿರೋ ಹೊರತು ಆ ನಡೆದ ಮೇಲೆ ಆ ಆಗ್ತಕ್ಕಂಥ ಆಘಾತಗಳು ಎಷ್ಟು ಮಟ್ಟಿಗಿದೆ ಅಂದರೆ ಇವತ್ತು ಎಷ್ಟೋ ತಂದೆ ತಾಯಿರು 10 ವರ್ಷ 15 ವರ್ಷ 20 ವರ್ಷ ಮಕ್ಕಳುಗಳನ್ನ ಹೆಗಲ ಮೇಲೆ ಹಾಕೊಂಡು ಓಡಾಡ್ತಾರೆ. ಕಾಲಿಲ್ಲ, ಕೈ ಇಲ್ಲ. ಈಗ ಮಾಡಿದ್ರೆ ಪೋಲಿಯೋ ಅಟ್ಯಾಕ್, ಒಂದು ಕಾಲು ಚೆನ್ನಾಗಿರೋ ಒಂದು ಕಾಲು ಚೆನ್ನಾಗಿರಲ್ಲ. ಪಾಪ ತೆಳುಕೋ ನಡೀತಾವೆ ಮಕ್ಕಳುಗಳು. ಇದರ ಹಿಂದೆ ಇರತಕ್ಕಂತಹ ಈ ರಹಸ್ಯವನ್ನು ತಿಳ್ಕೊಂಡ್ಬಿಟ್ರೆ ಎಷ್ಟೋ ಜನ ಇದರಿಂದ ಮುಂದೆ ಬರ್ಬೋದು. ಇವತ್ತು ಪೋಲಿಯೋಗೆ ಲಸಿಕೆ ಕಂಡುಹಿಡಿದಿರ್ಬೋದು. ಪೋಲಿಯೋ ಮತ್ತೊಂದು ರೋಗಗಳು ಬರದೇ ಇರೋ ಥರ ನೀವು ಲಸಿಕೆ ಹಾಕ್ಬೋದು. ಆದರೆ ಹಿಂದೆ ಆಗಿರ್ತಕ್ಕಂಥದ್ದು, ಮುಂದೆ ಆಗ್ತಕ್ಕಂಥದ್ದು ಲಸಿಕೆ ಹಾಕ್ಸ್ಕೊಳ್ಳೋದೇ ಇಲ್ಲ. ಆ ಮಕ್ಕಳ ಗತಿ, ಆ ತಂದೆ ಮಕ್ಕಳ ಗತಿ ಏನಾಗಬೇಕು? ಆದರೆ ಆ ಗ್ರಹ ಸಂಬಂಧಪಟ್ಟಂಥ ಲೆಕ್ಕಾಚಾರ ತಿಳ್ಕೊಂಬಿಟ್ರೆ ಯಾವ ಲಸಿಕೆಯೂ ಬೇಕಾಗಿಲ್ಲ. ಬಡವ್ರಿಗೊಂದು ನ್ಯಾಯ, ಬಗ್ಗರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ ಇವತ್ತಿನ ವ್ಯವಸ್ಥೆ ನಡೀತಾ ಇತ್ತು ಅಂದಾಗ ಎಲ್ಲರಿಗೂ ಸಮಭಾಗವಾಗಿ ಆರೋಗ್ಯ ಹಂಚಬೇಕು ಅಂದರೆ ಖಂಡಿತ ಸಾಧ್ಯ ಇಲ್ಲ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ, ನಮ್ಮ ಜೀವ ನಮ್ಮ ಕೈಯಲ್ಲಿ, ನಮ್ಮ ಜೀವನ ನಮ್ಮ ಕೈಯಲ್ಲಿ ಅಂಥ ಒಂದು ಪರಿಸ್ಥಿತಿ ಇವತ್ತು ಬಂದೋಗಿದೆ. ಇನ್ನೊಂದಾದರೂ ಎಚ್ಚೆತ್ಕೋಬೇಕು ನಾವೆಲ್ಲ. ನಮ್ಮ ಹಿರಿಯರು ಹಾಕೊಡ್ತಕ್ಕಂಥ ಹಲವಾರು ಪದ್ಧತಿಗಳನ್ನು ನಾವು ಅಳವಡಿಸ್ಕೊಳ್ಳೇಬೇಕು, ವಿಧಿನೇ ಇಲ್ಲ. ಜ್ಯೋತಿಷಾಸ್ತ್ರ ಹೇಳ್ತಕ್ಕಂತಹ, ಆರೋಗ್ಯಶಾಸ್ತ್ರ ಹೇಳ್ತಕ್ಕಂಥ ಹಲವಾರು ವಿಚಾರಗಳ ಬಗ್ಗೆ ನಾವು ಮನನ ಮಾಡ್ಕೊಳ್ಬೇಕು, ಜ್ಞಾನ ಉಂಟು ಮಾಡಬೇಕು, ನಮ್ಮ ಮುಂದಿನ ಜನ್ರೇಷನ್ ನಾವು ತಿಳಿಸ್ಬೇಕು. ಇಲ್ಲ ಅಂದಾಗ ಈ ಥರ ನಡ್ಕೊಂಡು ಹೋಗ್ತಾನೇ ಇರ್ತೈತೆ, ಅನುಭವಿಸ್ತಾನೇ ಇರ್ತಾರೆ ಮಕ್ಕಳು. ಅದು ನೋಡಿ ನಾವು ಕಣ್ಣೀರು ಹಾಕ್ತಾ ಇರ್ತೀವಿ. ಅದಾಗೋದು ಬೇಡ. ಅದರಿಂದ 1 ವರ್ಷದಿಂದ 12 ವರ್ಷದವರು ಕೂಡ ನಿಮಗಾಗಲೇ ಹೇಳಿದೆ ಬಾಲಗ್ರಹ ಪೀಡಿತರಾಗ್ತಾರೆ ಅಂಥೇಳಿ. ಆ ಬಾಲಗ್ರಹ ಪೀಡಿತರಾಗೋ ಜೊತೆಗೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಏನಂತಂದರೆ ಈ 6, 8, 12 ಈ ಕಾಂಬಿನೇಷನ್ ಬರ್ತಕ್ಕಂತಹ ಕೆಲವು ರೋಗ ಬಾಧೆಗಳು. ಅದು ಡಿಪ್ತೀರಿಯಾ ಆಗಿರ್ಬೋದು, ಕೆಮ್ಮಾಗಿರ್ಬೋದು, ನೋವಾಗಿರ್ಬೋದು, ಜ್ವರ ಆಗಿರ್ಬೋದು,
ಶೀತ ಬಾಧೆಗಳಾಗಿರ್ಬೋದು, ಇವೆಲ್ಲ ಮಕ್ಕಳಲ್ಲಿ ಭಾಳ ವಿಶೇಷವಾಗಿ ಆಗಾಗ ಬಂದು ಕಾಡ್ತಿದೆ ಅಂತಂದರೆ ಅದರಲ್ಲಿ ಒಂದು ಪಾಪಗ್ರಹ ಪೀಡಿತವಾಗಿರ್ತಕ್ಕಂಥ ಗ್ರಹ ಇದೆ. ಅದು ಯಾವುದು ಅಂತಂದರೆ ಚಂದ್ರ. ನೆನ್ಪಿಟ್ಕೊಳ್ಳಿ. ಅಯ್ಯೋ, ಚಂದ್ರನ ಒಳ್ಳೆ ಗ್ರಹ ಅಂದ್ಕೊಂಡಿದ್ವಲ್ಲ ನಾವು, ಚಂದ್ರ ಹಿಂಗೆ ತೊಂದರೆ ಕೊಡ್ತಾರೆ. ನಾವೆಲ್ಲ ಶನಿ, ರಾಹು, ಕೇತು ಅದು ಹೇಳಿ ಇವರೇ ನಮಗೆ ರೋಗ ಕೊಡ್ತಾರೆ ಅಂದ್ಕೊಂಡಿದ್ದೀವಿ. ಚಂದ್ರನೂ ಕೊಡ್ತೇನೆ ಅಂತಂದರೆ ಏನು ಕರ್ಮ ಅಂತ ನೀವೆಲ್ಲ ಅನ್ಕೋಬೋದು. ಎಸ್, ಅದನ್ನೇ ಹೇಳ್ದಾಗಿದ್ದು. 1 ರಿಂದ 12 ವರ್ಷದೊಳಗೂ ಕೂಡ ನಮಗೆ ಹಲವಾರು ರೋಗ ಬಾಧೆಗಳು ಕಾರಣ ಆಗಿರ್ತಕ್ಕಂಥವನು ಚಂದ್ರ. ಅದಾದ ಮೇಲೆ ಅದರೊಳಗಡೆ ಯಾವುದೋ ಬರ್ತದೆ, ಇಲ್ಲ ಅಂತ ನಾನು ಹೇಳಲ್ಲ. ದೃಷ್ಟಿ ದೋಷ, ವಾಸ್ತುದೋಷ, ಪರಿಸರ ದೋಷ, ಅದು ಇದು ಯಾವುದೋ ಬರ್ತದೆ. ಆದರೆ ಅಲ್ಲಿ ಎಲ್ಲದಕ್ಕೂ ಕಾರಣ ಆಗಿರ್ತಕ್ಕಂಥವನು ಇವನು ಒಬ್ಬರೇ, ಚಂದ್ರ ಭಗವಾನ್. ಚಂದ್ರ ಭಗವಾನ್ ಯಾಕೆ ಕೆಟ್ಟವನಾಗ್ತಾನೆ, ಯಾಕೆ ಪಾಪ ಪೀಡಿತನಾಗ್ತಾನೆ ಆಮೇಲೆ ಹೇಳ್ತೀನಿ. ಇದೆಲ್ಲ ಹಿಂದೆ ಹೇಳ್ಕೊಟ್ಟಿದ್ದೀನಿ. ನಾವು ಹೇಳ್ತಾ ಮರ್ತೋಗ್ತಾ ಇರ್ತೀರಾ, ನಾವು ಹೇಳ್ತಾ ಹೋಗ್ತಾ ಇರ್ತೀವಿ ಹೊಸ ವಿಷಯಗಳು. ಅದಕ್ಕೆ ಇಂಟರ್ ಕನೆಕ್ಟ್ ಇರ್ತದೆ, ಮರ್ತ್ಕೊಂಡ್ಬಿಡ್ತೀರಾ ನೀವು. ಆ ಹಳೆಯ ವಿಷಯಗಳನ್ನ ಅರ್ಥ ಮಾಡ್ಕೊಂಡಿದ್ರೆ ಈ ಸಂದರ್ಭ ಬಂದಾಗ ಅಲ್ಲಿ ಕನೆಕ್ಷನ್ ಆದಾಗ ಅದರಿಂದ ಇದರಿಂದ ಅದು ಅಂತ ನಿಮ್ಗೆ ಮನನ ಆಗ್ತದೆ. ಅವಾಗ ಆ ಜ್ಞಾನೋದಯ ಮನಸ್ಸಲ್ಲಿ ಉಳ್ಕೊಂಡ್ಬಿಡ್ತದೆ. ಅದು ಭಾಳ ಜನಕ್ಕೆ ಹೆಲ್ಪ್ ಆಗ್ತದೆ. ಅದರಿಂದ ಯಾವುದನ್ನು ಮರಿಬೇಡಿ. ಇದು ಈ ಚಂದ್ರನ ಪ್ರಭಾವ ಆಯಿತು. 1 ರಿಂದ 12 ಇರ್ತಕ್ಕಂಥ ಬಾಲ್ಯಾವಸ್ಥೆಯಲ್ಲಿ ಚಂದ್ರ ಪಾಪಗ್ರಹ ಪೀಡಿತನಾಗಿ ಹಲವಾರು ರೋಗಗಳನ್ನ ಮಕ್ಕಳಿಗೆ ಕೊಡ್ತಾನಂತಂದರೆ ಅದನ್ನು ನೋಟ್ ಮಾಡ್ಕೊಳ್ಳಿ. ಅದಾದ ಮೇಲೆ 12 ರಿಂದ 32 ವಯಸ್ಸವರೆಗೂ 12 ರಿಂದ 32 ವಯಸ್ಸವರೆಗೂ ಯೌವನಾವಸ್ಥೆ ಅಂತ ನಾವು ಕರಿತೀವಿ. 32ಗೆ ಯೌವನ ಖಾಲಿ ಆಗ್ಬಿಡ್ತದೆ ಅನ್ಕೋಬೋದು ನೀವು. ಅದಾದಮೇಲೆ ಇರುತ್ತೆ, ಆದರೆ ಇದರಷ್ಟು ಇರಲ್ಲ. ಅರ್ಥ ಮಾಡ್ಕೊಳ್ಳಿ ಇದನ್ನು. 12 ಆಗಿದ ತಕ್ಷಣ ಇವತ್ತಿನ ಮಕ್ಕಳೆಲ್ಲ ಲೈನ್ ನೋಡೋಕ್ಕೆ ಶುರು ಮಾಡ್ತಾರೆ. ನಾನು ಟೀನೇಜ್ ಬಾಯ್, ನಾನು ಟೀನೇಜ್ ಗರ್ಲ್ ಅಂತ. ಅದಕ್ಕೆ ಅಲ್ಲಿಂದ ಶುರು ಆಗ್ತಕ್ಕಂತಹ ಈ ಯೌವನಾವಸ್ಥೆ 32ನೇ ವಯಸ್ಸಿಗೆ ಎಂಡ್ ಆಗ್ತದೆ. ಅದಕ್ಕೆ ಬೇಗ ಮದುವೆ ಮಾಡ್ಕೊಳ್ಳಿ ಅಂತ ಭಾಳ ಜನ ಹೇಳಿದ್ರು ಕೂಡ ಅವತ್ತಿನ ಕಾಲದಲ್ಲಿ ಇತ್ತು 18, 21 ಅಂತ. ಆದರೆ ಈಗ 32 ಆದರೂ ಅಷ್ಟೇ, 35 ಆದರೂ ಅಷ್ಟೇ, ಏನು ಪ್ರಯೋಜನ ಇಲ್ಲ. ಆದ್ರೆ ಅದಿರಲಿ ಬಿಡಿ, ಅದು ಬೇರೆ ವಿಚಾರಗಳು. ಆದರೆ ರೋಗ ಬಾಧೆಗಳು, ರೋಗಾವಸ್ಥೆ ಅಂತಕ್ಕಂಥದ್ದು ಜೊತೆಗೆ ಇನ್ಕ್ಲೂಡ್ ಆಯಿತು ಅಂತಂದಾಗ ಏನು ಯೌವನಾವಸ್ಥೆ ಸ್ವಾಮಿ, ಏನು ಅನುಭವಿಸ್ಲಿಲ್ಲ, ಎಲ್ಲ ಫೇಲ್ಯೂರ್ ಆಗೋಯ್ತು, ಎಲ್ಲ ವೇಸ್ಟ್ ಆಗೋಯ್ತು ಅಂತಕ್ಕಂಥದ್ದು ಇವತ್ತು ಭಾಳ ಜನ ವ್ಯಕ್ತಿಗಳು, ಅದು ಸ್ತ್ರೀಯರಾಗಿರ್ಬೋದು ಪುರುಷರಾಗಿರ್ಬೋದು, ಸಮಾಜದಲ್ಲಿ ಮಾತಾಡ್ಕೊಳ್ತಕ್ಕ ನೋಡ್ತಾ ಇದ್ದೀವಿ. ಯಾಕಂದರೆ 12 ವಯಸ್ಸು ಸ್ಟಾರ್ಟ್ ಆಯಿತು, ಅಲ್ಲಿಂದ ದೃಷ್ಟಿ ದೋಷ ಸ್ವಾಮಿ ಅಂತಾರೆ. ದೃಷ್ಟಿ ದೋಷ ಅಂದರೆ ಆ ಥರ ಒಬ್ಬರು ಕಣ್ಣಾಕೋದಲ್ಲ, ದೃಷ್ಟಿ ದೋಷ, ಕಣ್ಣಿನ ದೋಷ ಅಂತೀವಿ ನಾವು. ಆ ದೃಷ್ಟಿ ಬೇರೆ, ಈ ದೃಷ್ಟಿ ಬೇರೆ. ಅದು ಇನ್ನೊಬ್ಬರ ಮೇಲೆ ಕಣ್ಣು ಹಾಕೋದು, ಅದು ದೃಷ್ಟಿ ದೋಷ. ಇದು ವ್ಯಕ್ತಿಗತ ಬರ್ತಕ್ಕಂಥ ದೃಷ್ಟಿ ದೋಷಗಳು. ಎಷ್ಟು ಜನ ಕನ್ನಡಕ ಹಾಕೊಂಡಿದ್ದೀರಿ ಹೇಳಿ ನೋಡೋಣ. 4ನೇ ಕ್ಲಾಸು 5ನೇ ಕ್ಲಾಸ್ ಬರ್ತಿಂಗಳೇ ಕನ್ನಡಕ, ಹೌದಲ್ಲ ನಮ್ಮ? ಅಂದರೆ ಒಂದೊಂದು ಲೆಕ್ಕಾಚಾರಗಳು ಎಷ್ಟರ ಮಟ್ಟಿಗೆ ಅದು ಕಾರಣ ಆಗುತ್ತಂದರೆ, ಕನ್ನಡಕ ಹಾಕೊಳ್ತಕ್ಕಂಥದ್ದು ದೃಷ್ಟಿ ದೋಷವೋ ಅಂತ ಭಾಳ ಜನ ಕೇಳ್ಬೋದು. ಕನ್ನಡಕ ಹಾಕೊಂಡ್ವಿ ಸರಿ ಹೋಯ್ತು ಅಂತೀರಾ. ಆದರೆ ಕನ್ನಡಕ ಹಾಕೊಳ್ಳೋದೇ ದೋಷ ಅಲ್ವಾ? ಇವೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ನೈಸರ್ಗಿಕವಾದಂಥ ದೃಷ್ಟಿಯೇ ಬೇರೆ, ಇನ್ನೊಂದು ಕೃತಕವಾದಂತಹ ದೃಷ್ಟಿಯೇ ಬೇರೆ. ಕನ್ನಡಕ ಇರೋವರೆಗೂ ದೃಷ್ಟಿ, ಕನ್ನಡಕ ತೆಗೆದುಬಿಟ್ರೆ ದೃಷ್ಟಿ ಇಲ್ಲ, ಅರ್ಧಂಬರ್ಧ ದೃಷ್ಟಿ. ಅದರಿಂದ ನಾವು ಯಾವುದೋ ಒಂದು ವ್ಯವಸ್ಥೆಗೆ ಅವಲಂಬಿತವಾಗಿದ್ದೀವಿ, ಸರಿ ಹೋಯ್ತು ಅಂತಕ್ಕಂಥ ಲೆಕ್ಕಾಚಾರ ಅಲ್ಲ. ಆ ದೃಷ್ಟಿ ದೋಷ ಯಾಕೆ ಬಂತು ಅನ್ನೋದ್ರ ಬಗ್ಗೆ ಅವಲೋಕನ ಮಾಡ್ಕೊಂಡ್ಬಿಟ್ಟಿದ್ರೆ, ಜಾತಕ ವಿಮರ್ಶೆ ಮಾಡ್ಕೊಂಡಿದ್ರೆ, ಜಾತಕದ ಅವಲೋಕನವನ್ನು ಮಾಡ್ಕೊಂಡಿದ್ರೆ, ನಾವು ಯಾರೂ ಕನ್ನಡಕ ಹಾಕೊಳ್ತಕ್ಕಂಥ ವ್ಯವಸ್ಥೆ ಇರಲಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ಭಾಳ ವಿಶೇಷವಾಗಿ ಈ ಡೆಂಟಲ್ ಪ್ರಾಬ್ಲಮ್ಗಳು, ದಂತ ವಿಕಾರಗಳು ಅಂತ ಹೇಳ್ತೀವಿ. ಎಷ್ಟೋ ಜನ ಮಕ್ಕಳಿಗೆ ಅಲ್ಲಿ ಬಿದ್ದು ಅಲ್ಲಿ ಹುಟ್ಟಿದ್ರು ಕೂಡ ನಾನಾ ವಿಧವಾದಂತಹ ಒಂದು ದಂತ ವಿಕಾರಗಳು, ಹಿಂದೆ ಮುಂದೆ ಉದುರೋಗಿರೋದು, ಕೊಳ್ತೋಗಿರೋದು, ಹಲವಾರು ರೋಗ ಬಾಧೆಗಳು, ಹಲವಾರು ಬಾಯಿಗೆ ಸಂಬಂಧ ವಿಚಾರಗಳು ಇವತ್ತು ಎಷ್ಟೋ ಜನ ಮಕ್ಕಳನ್ನ ನೋಡ್ತಾ ಇದ್ದೀವಿ ನಾವು. ಅದಾದಮೇಲೆ ನೆಗಡಿ, ಕೆಮ್ಮು, BP, ಶುಗರು, ಇವೆಲ್ಲವನ್ನು ಕೂಡ ನಾವು ಈ 12 ಆದಮೇಲೆ ಇವತ್ತಿನ ಒಂದು ಸಾಮಾಜಿಕ ಬೆಳವಣಿಗೆ ನಾವು ಕಾಣ್ತಾ ಇದ್ದೀವಿ. ಮಕ್ಕಳಿಗೆ ಶುಗರ್, 5 ವರ್ಷ ಮಕ್ಕಳಿಗೂ ಶುಗರ್ ಬಂದ್ಬಿಟ್ಟಿದೆ ಇವತ್ತು. 1 ವರ್ಷ ಮಕ್ಕಳಿಗೂ ಶುಗರ್ ಬಂದಿರೋದು ನೋಡಿದ್ದೀನಿ ನಾನು, ಕ್ಯೂರ್ ಮಾಡಿದ್ದೀವಿ. ಆದರೆ ಇವೆಲ್ಲ ನಮಗೆ ವಂಶ ಪಾರಂಪರ್ಯ ಬಂದಿರೋಂಥದ್ದು, ನಮ್ಮಪ್ಪನಿಗಿತ್ತು ನಮ್ಮಮ್ಮನಿಗಿತ್ತು ಅಂತೇಳಿ ಏನೋ ಒಂದು ಸಾಗಾಟ ಮಾಡ್ತಿದ್ದಾರೆ ಹೊರತು ಇದರ ಹಿನ್ನೆಲೆ, ಇದಕ್ಕೆ ಕಾರಣ, ಇದಕ್ಕೆ ಪರಿಹಾರನ ಹುಡ್ಕೊಳ್ಳೋದಕ್ಕೆ ಯಾರ ಕೈದಲ್ಲಿ ಇವತ್ತರೆಗೂ ಆಗಿಲ್ಲ. ವ್ಯವಸ್ಥೆನೇ ಇಲ್ಲ ನಮ್ಮಲ್ಲಿ.
ಆರೋಗ್ಯ ಶಾಸ್ತ್ರ ಅಂತ ಒಂದು ಇದೆ ಅನ್ನೋದು ವ್ಯವಸ್ಥೆನೇ ಇಲ್ಲ ನಮ್ಮಲ್ಲಿ. ಯಾರು ಇದನ್ನು ಬ್ರ್ಯಾಂಡ್ ಮಾಡಿಲ್ಲ, ಯಾರು ಇದನ್ನು ಪ್ರಚಾರ ಮಾಡಿಲ್ಲ. ಇದೆಲ್ಲ ಅಂತರ್ಮುಖಿಯಾಗಿದೆ ಇವತ್ತು ಅಷ್ಟೇ. ಕಾಯಿಲೆ ಬಂತ ಡಾಕ್ಟರ್ ಹತ್ರ ನೋಡು, ಅಷ್ಟೇ ಕಾನ್ಸೆಪ್ಟ್ ಇವತ್ತಿರೋದು. ಅದರ ಹಿನ್ನೆಲೆ ಏನು, ಎಲ್ಲಿಂದ ಉತ್ಪತ್ತಿ ಆಯಿತು, ಯಾವುದೊಂದು ಉತ್ಪತ್ತಿ ಆಯಿತು, ಏನು ಕಾರಣ ಹೇಳ್ತಕ್ಕಂಥ ಮನಸ್ಥಿತಿ ಇವತ್ತು ಇಲ್ಲವೇ ಇಲ್ಲ. ಅದರಿಂದ ಈ ದೃಷ್ಟಿ ದೋಷ ಆಗಿರ್ಬೋದು, ಡೆಂಟಲ್ ಪ್ರಾಬ್ಲಮ್ ಆಗಿರ್ಬೋದು, ಈ BP ಶುಗರ್ ಆಗಿರ್ಬೋದು, ಹಾರ್ಟ್ ಪ್ರಾಬ್ಲಮ್ ಆಗಿರ್ಬೋದು, ಮತ್ತು ನರಗಳ ದೌರ್ಬಲ್ಯತೆ ಆಗಿರ್ಬೋದು, ಆಗಾಗ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದಾಗಿರ್ಬೋದು, ಬಿಟ್ಟು ಬರ್ತಕ್ಕಂಥ ಜ್ವರಾದಿ ವಿಕಾರಗಳಾಗಿರ್ಬೋದು, ಇವೆಲ್ಲ ಕೂಡ ಈ 12ರಿಂದ 32 ವಯಸ್ಸೊಳಗೆ ಯೌವನಾವಸ್ಥೆಯಲ್ಲಿ ಕಾಡ್ತಕ್ಕಂತಹ ವಿಚಾರಗಳು. ಆದರೆ ಈ ಟೈಮ್ ಸ್ವಲ್ಪ ಬಿಸಿ ರಕ್ತ ಇರೋದ್ರಿಂದ ಭಾಳ ಜನ ಇದನ್ನು ನೆಗ್ಲಿಸಿ ಮಾಡ್ಕೊಳ್ತಾರೆ. ಅದು ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ನಡ್ಕೊಳ್ತಕ್ಕಂಥ ವ್ಯವಸ್ಥೆ ಮೊದಲೇ ನಿಗದಿಯಾಗಿರ್ತದೆ. ಅದಕ್ಕೆ ಶನಿ ದಶೆ, ರಾಹು ದಶೆ, ಕೇತು ದಶೆ, ಮಂಗಳ ದಶೆ ಇವೆಲ್ಲ ನಾವು ನೋಡ್ಕೋಬೇಕು. ನಾವು ಆ ಪರ್ಟಿಕ್ಯುಲರ್ ಟೈಮ್ ಕಾಲದಶೆ ಇದೆಯಾ, ಕಾಲದೋಷ ಇದೆಯಾ ನೋಡ್ಕೋಬೇಕು. ಆಗ ಈ ಯೌವನಾವಸ್ಥೆಯಲ್ಲಿ ಬರ್ತಕ್ಕಂತಹ ಲೆಕ್ಕಾಚಾರದಲ್ಲಿ ಇವೆಲ್ಲ ದ್ವಿಗುಣ ಆಗ್ತಕ್ಕಂಥ ಅಥವಾ ಉಲ್ಬಣ ಆಗ್ತಕ್ಕಂಥ ಸ್ಥಿತಿಗತಿಗಳಿಗೆ ನಾವು ಹೋಗ್ತೀವಿ. ಅದಕ್ಕೆ ಎಷ್ಟೋ ಜನ ಇವತ್ತು ಅವ್ನಿಗೇನೋ ಕಾಯಿಲೆ, ಹೆಂಗಮ್ಮ ಮದುವೆ ಮಾಡೋದು ಅಂತ ಹೇಳ್ತಾರೆ. ಆ ಹುಡುಗಿ ಕಾಯಿಲೆ ಹೆಂಗೆ ಮದುವೆ ಮಾಡೋದು ಅಂತ ಇವತ್ತು ಭಾಳ ಜನ ಹೇಳ್ತಾರೆ. ಹೌದಲ್ಲೇನಮ್ಮ? ಅಂದರೆ ಕಾರಣ ಏನು? ಯಾಕೆ ಆ ಬಾಲ್ಯಾವಸ್ಥೆ, ಯೌವನಾವಸ್ಥೆಯಲ್ಲಿ ಯಾಕೆ ಇದು ಉತ್ಪತ್ತಿ ಆಯಿತು ಗೊತ್ತಿಲ್ಲ. ಇದು ಕಾರಣ. ಆದರೆ ಈ 12ರಿಂದ 32 ವಯಸ್ಸಿನಗೆ ಬಾಲ್ಯಾವಸ್ಥೆಯಲ್ಲಿ ಏದಾದರೂ ಒಂದು ರೋಗ ರುಜಿನ ಬಂತು ಅಂತಂದರೆ ಅದಕ್ಕೆ ಬೇರೆ ಬೇರೆ ಗ್ರಹಗಳ ಕಾರಕತ್ವ ಇದ್ರೂ ಕೂಡ ಭಾಳ ಮುಖ್ಯವಾಗಿ ಕಾರಣ ಆಗಿರ್ತಕ್ಕಂಥನು ಬುಧ ಗ್ರಹ. ಏನೆಲ್ಲ ಒಳ್ಳೊಳ್ಳೆ ಗ್ರಹಗಳನ್ನೇ ಹೇಳ್ತಿದ್ದೀರಾ ಅಂತ ನೀವು ಅನ್ಕೋಬೋದು. ಒಳ್ಳೆ ಗ್ರಹಗಳು ಕೆಟ್ಟ ಗ್ರಹಗಳಾಗ್ತವೆ, ಕೆಟ್ಟ ಗ್ರಹಗಳು ಒಳ್ಳೆ ಗ್ರಹಗಳಾಗ್ತವೆ. ಅದು ಕರ್ಮ ಫಲಗಳ ಆಧರಿಸಿ ಅಂತೇಳಿ ನೀವು ನಮ್ಮ ಈ ನಕ್ಷತ್ರ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನ ನೋಡಿದರೆ ನಿಮ್ಗೆ ಅರ್ಥ ಆಗ್ತಿತ್ತು. ಒಳ್ಳೊಳ್ಳೆ ನಕ್ಷತ್ರಗಳಿಗೆ ಒಳ್ಳೊಳ್ಳೆ ನಕ್ಷತ್ರಗಳ ಶಾಪಗಳು, ಒಳ್ಳೊಳ್ಳೆ ಗ್ರಹಗಳ ಶಾಪಗಳು. ಅದರಿಂದ ಒಂದು ವ್ಯಾಧಿ ಅಂತಕ್ಕಂಥದ್ದು ಉತ್ಪನ್ನ ಆಗೋದಕ್ಕೆ ಇವೆಲ್ಲ ಕಾರಣ ಆಗ್ತದೆ. ಯಾಕೆ ಚಂದ್ರನೇ ಕಾರಣ, ಯಾಕೆ ಬುಧನೇ ಕಾರಣ ಅಂತ ಭಾಳ ಜನ ನೀವು ಕೇಳ್ಬೋದು. ಅದರ ಹಿನ್ನೆಲೆಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ನಾನು ವಿವರಿಸ್ತೀನಿ. ಯಾಕಂದರೆ ಒಂದು ನಿಜವಾದಂತಹ ಲೆಕ್ಕಾಚಾರಗಳು ನಿಮ್ಮ ತಳ್ಕೊಂಡಾಗ ಮಾತ್ರ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ, ಗೊತ್ತಾಗೋದಿಲ್ಲ ನಮಗೆ. ಆಯ್ತಲ್ವಾ? ಇನ್ನು ನೆಕ್ಸ್ಟು 32ರಿಂದ 54 ವರ್ಷ ಎಲ್ಲರೂ ಗೊತ್ತಿರ್ತದೆ, ಮಧ್ಯಮ ವಯಸ್ಸು ಅಂತ ಹೇಳ್ತೀವಿ. ಇಲ್ಲ ಇವಾಗೆಲ್ಲ 30-35 ಆದರೆ ಮಧ್ಯಮ ವಯಸ್ಸು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಭಾಳ ಜನ. ಇಲ್ಲ, ಖಂಡಿತ ಸಾಧ್ಯ ಇಲ್ಲ. 32 ಆದಮೇಲೆ 54 ವರ್ಷದವರೆಗೂ ನೋಡಿ, ಹಾಫ್ ಸೆಂಚುರಿ ಆಗಿರ್ತದೆ. ಹಾಫ್ ಸೆಂಚುರಿ ಆದರೆ ಮುಗಿದ್ಬಿಡು ಅಂತ ಭಾಳ ಜನ ಇವತ್ತು ಎದುರಿಸ್ತಾರೆ. 54, 64, 65, 70 ಇರಲ್ಲ. ಹೆಂಗಿದಾರೆ ಗೊತ್ತಾ ಜಗಜ್ಜಟ್ಟಿಗಳು? ಏನು ಮಾಡೋಕ್ಕಾಗಲ್ಲ ಅವ್ರ ಹತ್ರ. ಅಷ್ಟು ದೃಢಕಾಯರಾಗಿದ್ದಾರೆ. ಇವಾಗಲೂ ಹೀರೋಗಳಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ. ನಿಮಗೆ ಗೊತ್ತೇ ಆಗಲ್ಲ ಅವ್ರಿಗೆ ವಯಸ್ಸಾಗಿದೆಯಾ ಅಂತ. ಅದು ತಾಕತ್ತು, ಒಳಗಡೆ ಆ ಗ್ರಹ ತಾಕತ್ತು. ಇಲ್ಲ ಏನೋ ತಿನ್ಬಿಟ್ಟಿದ್ದಾರೆ, ಅವರು ಪ್ರೋಟೀನ್ ತಿಂತಾರೆ, ಪ್ರೋಟೀನ್ ತಗೋತಾರೆ, ಭಾಳ ಹಣ್ಣು ತರಕಾರಿ ಎಲ್ಲ ತುಂಬ ಚೆನ್ನಾಗಿದೆ, ಸುಖವಾಗಿದ್ದಾರೆ ಅಂತ ಭಾಳ ಜನ ಹೇಳ್ತಾರೆ. ಸುಖವಾಗಿದ್ಬಿಟ್ರೆ ರೋಗ ಬರಲ್ಲ ಅಂತ ಅರ್ಥ ಅಲ್ಲ. ಸುಖವಾಗಿದ್ದಷ್ಟು ರೋಗ ಜಾಸ್ತಿ ಬರ್ತದೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು. ಎಷ್ಟೋ ಜನಕ್ಕೆ ತಿನ್ನಕ್ಕೆ ಅನ್ನ ಇಲ್ಲ, ರೋಗ ಬಂದ್ಬಿಟ್ಟಿದೆ ಅಂತ ಕೇಳ್ತೀರ. ಚೆನ್ನಾಗಿ ತಿಂತಾರೆ, ಹಲವಾರು ರೋಗ ರುಜಿನಗಳು ಕಾಡ್ತಿರ್ತದೆ. ಹೇಳೋಕ್ಕಾಗಲ್ಲ, ಡಿಸೈಡ್ ಮಾಡೋಕ್ಕಾಗಲ್ಲ. ತಿಂದಿಲ್ಲ ಅಂದರೆ ರೋಗ ಬರ್ತದೆ, ಎಕ್ಸಸೈಸ್ ಮಾಡಿದ್ರೆ ರೋಗ ಬರ್ತದೆ ಅಲ್ಲ. ಯೋಗಪಟು, ಒಳ್ಳೆ ಯೋಗಪಟು ಎಷ್ಟೋ ಜನ ಕರೋನಾ ಬಂದು ಹೊರಟಾಗಿದ್ದಾರೆ ಇವತ್ತು. ಯೋಗಪಟುಗಳು ನಾನು ಹೇಳಿದೆ, ಜಿಮ್ ಬಾಡಿಗಳೇ ಉದುರೋಗ್ತಾ ಇದ್ದಾರೆ ಅಂತ. ಅದೆಲ್ಲ ಮುಖ್ಯ. ಅದು ಹಿಂದುಗಡೆ ಈ ಗ್ರಹ ಕಾರಕತ್ವಗಳಿದ್ದಾವೆ. ಅದರಿಂದ ಈ 32 ಅಲ್ಲಿಂದ 54 ಈ ಹಂತ ಇದೆಯಲ್ಲ, ಇದರೊಳಗೆ ಭಾಳ ಮುಖ್ಯವಾಗಿ ಕಾಡ್ತಕ್ಕಂಥದ್ದು ಏನಂದರೆ ಈ BP ಶುಗರು, ರಕ್ತದ ಒತ್ತಡ, ಬ್ಲಡ್ ಪ್ರೆಷರ್. ಇದು ಭಾಳ ಮುಖ್ಯವಾಗಿ ಎಲ್ಲರಲ್ಲೂ ಕಾಡ್ತಕ್ಕಂತಹ ಲೆಕ್ಕಾಚಾರಗಳು. ನಾವು ಲೆಕ್ಕಾಚಾರ ಮಾಡ್ಕೊಂಡಾಗ ಬಹಳ ಕಾಡ್ತದೆ. ಅಲ್ಲಿ ವಿಶೇಷವಾಗಿ ಈ ತಲೆನೋವು, ಹೆಡ್ಡೇಕು ಅವಾಗವಾಗ ಬರ್ತಾನೇ ಇರ್ತದೆ. ಅದು ನಮಗೆ ಗೊತ್ತೇ ಆಗಲ್ಲ. ಏನೇನೋ ಟ್ರೀಟ್ಮೆಂಟ್ ತಗೊಳ್ತೀವಿ, ಏನೇನೋ ಮಾಡ್ತೀವಿ, ಏನು ಮಾಡಿದ್ರೂ ಆಗೋದಿಲ್ಲ. ಮೈಯೆಲ್ಲ ಉಷ್ಣ, ಕೈ ಉರಿ, ಕಾಲು ಉರಿ, ಅಂಗಾಲು ಉರಿ, ಓಡಾಡ್ತಾ ಇರ್ಬೋದು, ಏನೂ ತೊಂದರೆ ಇಲ್ಲ. ಸ್ವಲ್ಪ ಕೂತಿದ್ದು ಎದ್ದು ಅಂದರೆ ಇಮ್ಮಿಡಿಯೇಟಾಗಿ ತೊಂದರೆಗಳು. ಎಷ್ಟು ಜನಕ್ಕೆ ಅನುಭವಿಸ್ತಾ ಇಲ್ಲ. ಇದಕ್ಕೆಲ್ಲ ಗೊತ್ತೇ ಆಗಲ್ಲ. ನಾವು ಹೋಗ್ತಾ ಇರ್ತೀವಿ, ಡಾಕ್ಟರ್ ಹೋಗ್ತೇವೆ, ಬರ್ತಾ ಇರ್ತೀವಿ, BP ಮಾತ್ರ ತಗೋತೀವಿ, ಶುಗರ್ ಮಾತ್ರ ತಗೋತೀವಿ, ಆಯಸ್ಸಕ್ಕೆ ಮಾತ್ರ ತಗೋತೀವಿ, ನಿಶಕ್ತಿಗೆ ಮಾತ್ರ ತಗೋತೀವಿ. ಎಲ್ಲದಕ್ಕೂ ಮಾತ್ರೆ ಔಷಧಿ. ಇದರಲ್ಲಿ ಅವಲಂಬಿತವಾಗಿ ಹೋಗಿದ್ದೀವಿ ನಾವು.
ಇದು ಹಿನ್ನೆಲೆ ಯಾವ ಮಹಾಭೂಪತಿ ಕಾಡ್ತಿದ್ದಾನೆ, ಇವೆಲ್ಲ ಯಾರು ಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಗೆ ಯಾವುದೂ ಅರಿವಿಲ್ಲ. ಅದಾದಮೇಲೆ ಗ್ಯಾಸ್ಟ್ರಿಕ್ ಬಗ್ಗೆ ಹಿಂದಿನ ಕಾರ್ಯಕ್ರಮ ಹೇಳಿದ್ದೀನಿ, ಅಲ್ಸರ್ ಅಂತೇಳಿ, ವಾಯುತತ್ವ, ಅದಾದಮೇಲೆ ಕ್ಯಾನ್ಸರ್, TB, ಅದು ಯಾವ ರೋಗಗಳಿವೆ ಅದು ಹೇಳೋಕ್ಕೆ ನನಗೆ ಒಂಥರ ಬೇಜಾರ ಮುಜುಗರ ಆಗ್ತದೆ. ಹಲವಾರು ರೋಗಗಳಿದ್ದಾವೆ. ಅಂದರೆ ಏನು, ಆ 32 ವರ್ಷದಿಂದ 54 ವರ್ಷದ ಮಧ್ಯಭಾಗದಲ್ಲಿ ಬರ್ತಕ್ಕಂಥದ್ದು ಮಧ್ಯಮಾವಸ್ಥೆ. ಈ 12ರಿಂದ 32 ಅಂತಕ್ಕಂಥದ್ದು ಏನಿದೆ, ಅದಾದಮೇಲೆ ಬರ್ತಕ್ಕಂತಹ 32, 54 ಏನಿದೆ, ಈ ಮಧ್ಯಮಾವಸ್ಥೆಯಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂತಹ ಗ್ರಹ ಲೆಕ್ಕಾಚಾರ ಬರ್ತಕ್ಕಂಥ ವ್ಯಾಧಿಗಳು, ಅದು BP, ಶುಗರು, ಅಲರ್ಜಿ, ಸ್ಟ್ರೋಕು, ಚರ್ಮ ವ್ಯಾಧಿಗಳು ಹಲವಾರು ಏನಿದ್ದಾವೆ, ಇವೆಲ್ಲ ಬರ್ತಕ್ಕಂಥದ್ದು ಒಂದೇ ಒಂದು ಕಾರಕತ್ವದಂದರೆ ಅದು ರವಿ. ಏನು ಒಳ್ಳೊಳ್ಳೆ ಗ್ರಹಗಳು ಹೇಳ್ತಿದ್ದೀರಾ ಸ್ವಾಮಿ, ನಂಬೇಕಾಯ್ತಾ ಇಲ್ಲ ಅಂತ ಅನ್ಬೋದು. ಹೌದು, ರವಿಯಿಂದ ಈ ಪ್ರಾಬ್ಲಮ್ಸ್ಗಳೆಲ್ಲ ಬರುತ್ತೆ. ಅದಕ್ಕೊಂದು ಕಾರಣ ಇದೆ, ಅದನ್ನು ಮುಂದೆ ಹೇಳ್ಕೊಡ್ತೀನಿ. ಇನ್ನು ನೆಕ್ಸ್ಟ್ ಮುದಿತನ, 54ರ ನಂತರ ಬರ್ತಕ್ಕಂಥ ವರ್ಷಗಳೇ ಮುದಿತನ. ಭಾಳ ಜನ ಖುಷಿಯಾಗೋದು, 50 ದಾಟದ ಮೇಲೆ ಮುದಿತನ ಅಂತಿದ್ರು, ನೀವು ಹೇಳಿದ್ಮೇಲೆ ನನಗೆ ಮಧ್ಯ ವಯಸ್ಸು ಸ್ವಾಮಿ ಅಂತ ಇನ್ನೊಂದಷ್ಟು ಚೈತನ್ಯ, ಇನ್ನೊಂದಷ್ಟು ಶಕ್ತಿ ಬಂದಿರ್ಬೋದು ನಿಮಗೆ. ಯಾಕಂದರೆ ಶಾಸ್ತ್ರ ಇರೋದೇ ವಿಂಗಡಣೆ ಆಗಿರೋದೇ ಅದೇ ಥರ. 50 ಆಗಿದ ತಕ್ಷಣ ಮುದಿತನ ಅಲ್ಲ, ವಯಸ್ಸಾಗುತ್ತೆ ಅನ್ಕೊಳ್ಕೋಬೇಡಿ ಯಾರನ್ನು. ಎಷ್ಟೋ ಜನ ಇವತ್ತು ಹೀರೋಗಳಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. 60 ವರ್ಷ, 64 ವರ್ಷ, 65 ವರ್ಷ. ನಮ್ಮ ಅಣ್ಣವ್ರು 77 ವರ್ಷದ ತನಕ ಹೀರೋಗಳೇ ಮೆರೀತಾ ಇದ್ರು. ಅರ್ಥ ಆಯ್ತಲ್ಲ. ಆದರೆ ಈ 54ರ ನಂತರ ಬರ್ತಕ್ಕಂಥ ಮುದಿತನ ಏನಿದೆ, ಆ ಮುದಿತನಲ್ಲಿ ಬರ್ತಕ್ಕಂಥ ಹಲವಾರು ರೋಗ ರುಜಿನಗಳಿಗೆ ಒಂದು ಗ್ರಹ ಕಾರಣ ಇರ್ತದೆ. ಇದರಲ್ಲಿ ಎಷ್ಟೋ ಜನ ಸಂಧಿವಾತ, ಮೂಳೆ ರೋಗಗಳು, ಮಂಡಿ ನಡಿಲಿಕ್ಕೆ ಆಗದಿರ್ತಕ್ಕಂಥ ಸ್ಥಿತಿಗಳು, ಅಥವಾ ದಿನ ಕೃಶವಾಗ್ತಕ್ಕಂತಹ ಬಾಧೆಗಳು, ಮಾನಸಿಕ ಒತ್ತಡ, ಮಾನಸಿಕ ವ್ಯಾಧಿಗಳು, ಚಿಂತೆ, ದುಃಖ ನಮಗೆ ಬೇಡ ಅಂದರೂ ಕೂಡ ಯಾವುದ್ಯಾವುದೋ ಇರ್ತದೆ. ಪಾಪ ಇವತ್ತು ಎಷ್ಟೋ ಜನ ವಯಸ್ಸು ತಂದೆ ತಾಯಿ ಇರ್ತಾರೆ, ಅವ್ರು ಇನ್ನೂ ನನ್ನ ಮಗನಿಗೆ ಹಿಂಗಾಗಿಲ್ಲ, ನನ್ನ ಮಗಳಿಗೆ ಹಿಂಗಾಗಿಲ್ಲ, ಮಕ್ಕಳಾಗಿಲ್ಲ, ಮೊಮ್ಮಕ್ಕಳಾಗಿಲ್ಲ, ಒಂದು ಸ್ಥಿರವಾಗಿ ಬದುಕಿಲ್ಲ, ಇವತ್ತು ಹೋರಾಟ ಮಾಡ್ತಿದ್ದಾರೆ. ಅದೆಲ್ಲ ಎಷ್ಟರ ಮಟ್ಟಿಗೆ ಮಾನಸಿಕ ಅಂದರೆ ಮನಸ್ಸು ಭಾಳ ಗಟ್ಟಿ ಇರ್ತದೆ, ಆ ದೇಹ ಅವ್ರಿಗೆ ಸಪೋರ್ಟ್ ಮಾಡೋದಿಲ್ಲ. ಆಗ ಅದ್ರ ಜೊತೆಗೆ ಈ ಕೆಲವು ಗ್ರಹಗತಿ ಕಾರಣಗಳಿಂದ ನಾನಾ ರೀತಿಯಾದ ಬಾಧೆಗಳು. ಎಷ್ಟೋ ಜನ ಬೆಡ್ ರಿಟರ್ನ್ಗಳಾಗೋಗಿದ್ದಾರೆ, ಗೊತ್ತೇ ಇರಲ್ಲ ಅವರಿಗೆ. ಕ್ಯಾನ್ಸರ್ ಅಂತೆ, TB ಅಂತೆ, ದೀರ್ಘಕಾಲಿಕವಾಗಿರ್ತಕ್ಕಂಥ ವ್ಯಾಧಿಗಳು, ಗುಪ್ತ ವ್ಯಾಧಿಗಳು ಗೊತ್ತೇ ಇರಲ್ಲ. ನಿಮಗೆ ತಿಳ್ಕೊಳ್ಳೋಕೆ ಆಗಲ್ಲ ಅಂತಂಥ ರೋಗಗಳೆಲ್ಲ ಬರ್ತಕ್ಕಂಥದ್ದು. ದೃಷ್ಟಿ ಮಂದ ಆಗ್ತಕ್ಕಂಥದ್ದು, ದೃಷ್ಟಿ ಇರೋದಿಲ್ಲ, ದಿನ ಕ್ಷೀಣವಾಗ್ತಿರ್ತದೆ, ಗೊತ್ತೇ ಆಗೋದಿಲ್ಲ. ಜೀರ್ಣಾಂಗ ವ್ಯವಸ್ಥೆ ಹದಗೆಟ್ಟೋಗಿರ್ತದೆ, ಏನು ತಿಂದರೂ ಕಷ್ಟ, ಒಂದು ತಿನ್ನಂಗಿಲ್ಲ ಉಣ್ಣಂಗಿಲ್ಲ, ಏನು ತಿಂದರೂ ಅರಗಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಈ ರೀತಿ ಎಲ್ಲ ಹಲವಾರು ಬಾಧೆಗಳು ಈ ಮುದಿತನಲ್ಲಿ ಬಂದಾಗ ಆ ಒಂದು ಜೀವ, ಎಷ್ಟೋ ಜನ ಹೇಳ್ತಾರೆ ನನಗೆ ಹಾಸ್ಪಿಟ್ಲ್ ತನಕ ಕರ್ಕೊಬೇಡಪ್ಪ, ಕೂತಲ್ಲಿ ನಿಂತಲ್ಲೇ ಕರ್ಕೊಂಬಿಡು, ಮಲಗಿದಂಗೆ ಕರ್ಕೊಂಬಿಡು ಅಂತ ಭಗವಂತನ ಬೇಡ್ತಾ ಇರ್ತಾರೆ. ಅಷ್ಟೊಂದೆಲ್ಲ ಅವಸ್ಥೆ ಇಲ್ಲ. ಮುದಿತನ ಅಂದ ತಕ್ಷಣ, ರೋಗಗಳು ಬಂದ ತಕ್ಷಣ ಸಾಯಬೇಕು ಅಂತ ಅರ್ಥ ಅಲ್ಲ. ಅದು ಹಿನ್ನೆಲೆಗಳನ್ನು ತಿಳ್ಕೋಬೇಕು. ಯಾಕೆ ಮಂಡಿ ಚಿಪ್ ಸವಿತಾ ಇದೆ, ಯಾಕೆ ನಡೆಯೋಕ್ಕಾಗ್ತಿಲ್ಲ ನೋಡಿ. ಹಿಂದಿನ ಕಾರ್ಯಕ್ರಮ ಹೇಳಿದೆ, ಮಕರ ರಾಶಿ, ಮಂಡಿಗೆ ಮಕರ ಅಧಿಪತಿ ಅಂತ. ಮಂಡಿಯ ಒಂದು ಅಂಗಕ್ಕೆ ಮಕರ ರಾಶಿ ಅಂತ ಕಂಡಾಗ, ಮಕರಕ್ಕೆ ಅಧಿಪತಿಯಾಗಿರ್ತಕ್ಕಂಥನೇ ಯಾರು? ಶನಿ ಯಾವಾಗ ವೀಕ್ ಆಗ್ತಾನೆ, ಮಂಡಿ ಸಾವದೋಗ್ತಾ ಇರ್ತದೆ. ಗೊತ್ತಾಯ್ತು ನಮ್ಮ ಮಕರ ಶನಿ, ಆ ಶನಿ ಯಾವಾಗ ವೀಕ್ ಆಗ್ತಿರ್ತಾನೆ ಅವಾಗ ಮಂಡಿ ಸಾವೈತಿದ್ದಂಗೆ ನಡಿಕಾಗಲ್ಲ, ಪೇಯ್ನು ಅಂತಾರೆ. ಇವತ್ತೆಲ್ಲ ಮಂಡಿ ಚಿಪ್ ತೆಗೆದು ಇನ್ನೊಂದು ಮಂಡಿ ಚಿಪ್ ಹಾಕಿ ಏನೇನೋ ಮಾಡ್ತಾರೆ. ಆದರೆ ಡೂಪ್ಲಿಕೇಟೇ, ಒರಿಜಿನಲ್ಲೇ. ಆದರೆ ಬದುಕು ಅಂತಕ್ಕಂಥದ್ದು ವಿಸ್ತಾರವಾಗಿರೋದ್ರಿಂದ ನಾವೆಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಂಡು ನಡಿಬೇಕಾಗ್ತದೆ, ಏನು ತೊಂದರೆ ಏನಿಲ್ಲ. ಆದರೆ ವಿಶೇಷವಾಗಿ ಅಂಗಹೀನತ್ವ, ವಾಸಿಯಾಗತಕ್ಕಂಥ ಬಾಧೆಗಳು ನಡೀತಿತ್ತು ಅಂದಾಗ, ಈ ಒಂದು ಮುದಿತನಲ್ಲಿ ಬರ್ತಕ್ಕಂಥ ಎಲ್ಲ ಬಾಧೆಗಳಿಗೆ ಶನಿ ದೇವರೇ ಮೊದಲ ಕಾರಕತ್ವವಾಗಿರ್ತಕ್ಕಂಥ ಗ್ರಹ. ಅದರಿಂದ ಈ ಚಂದ್ರ, ಬುಧ, ರವಿ ಮತ್ತು ಶನಿ, ಈ 4 ಗ್ರಹಗಳು ಕೂಡ ಮನುಷ್ಯ 1ನೇ ವರ್ಷದಿಂದ ಮುದಿತನರು ಕೂಡ ಪ್ರತ್ಯೇಕವಾಗಿ ನಮ್ಮ ಜೀವನದಲ್ಲಿ ಬಂದು ಹೋಗಿ ಹಲವಾರು ರೋಗಗಳನ್ನು ಕೊಡ್ತಾರೆ ಅಂತಂದಾಗ, ಇವರು ಯಾಕೆ ಕೊಡ್ತಾರೆ, ಇವ್ರು ಏನು ಮಾಡಬೇಕು ಪರಿಹಾರ ಅಂತಕ್ಕಂಥದ್ದು ಜಾತಕ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಜ್ಯೋತಿಷಾಸ್ತ್ರ ಭಾಳ ಅದ್ಭುತವಾದ ಪರಿಹಾರಗಳನ್ನ ಹೇಳ್ಕೊಡ್ತದೆ. ಇದರ ಕಡೆ ಗಮನ ಕೊಡಿ, ಒಳ್ಳೆಯದಾಗ್ತದೆ.